ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನಾವು ದುಡಿಯೋ ಸಂದರ್ಭ ಮುಂದಿನ ದಿನಗಳು ಹೇಗಿರುತ್ತೆ ಏನು ಅನ್ನೋದು ಗೊತ್ತಿರೋಲ್ಲ. ಆ ಕಾರಣಕ್ಕೆ ಏನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅಂಥ ಇನ್ವೆಸ್ಟ್ಮೆಂಟ್ಗಳಲ್ಲಿ ಆಸ್ತಿಗಳ ಮೇಲೆ ಇನ್ವೆಸ್ಟ್ ಮಾಡೋದು ಇದೆ. ಅಂದರೆ ಕೆಲ ಪ್ರಾಪರ್ಟಿಗಳನ್ನು ನಮಗಾಗಿ ನಾವು ಕೊಂಡುಕೊಳ್ತೀವಿ, ಅದನ್ನು ಮೇಂಟೈನ್ ಮಾಡ್ತೀವಿ, ಬೆಳೆಸುವ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆ? ನಮ್ಮ ಕಷ್ಟ ಕಾಲಕ್ಕಾಗತ್ತೆ ಅನ್ನೋ ಕಾರಣಕ್ಕೆ. ನನಗೆ ಬರ್ತಿರೋ ರೆಗ್ಯುಲರ್ ಇನ್ಕಮ್ ನಿಂತೇ ಹೋಯ್ತಪ್ಪ, ಆಗ ನಾನು ಏನು ಮಾಡಬೇಕು? ಯಾವುದೋ ಪ್ರಾಪರ್ಟಿ ಇರುತ್ತೆ, ಅದರಿಂದ ಒಂದು ಸ್ಟೇಬಲ್ ಇನ್ಕಮ್ ಸೋರ್ಸನ್ನು, ಎರಡನೇ ಇನ್ಕಮ್ ಸೋರ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಯಾವುದೋ ಕಂಪನಿಲಿ ಕೆಲಸ ಮಾಡ್ತಾನೆ ಊರಲ್ಲಿ ತೋಟನೂ ಆರಂಭ ಮಾಡಿರ್ತಾರೆ, ಊರಲ್ಲಿ ಇನ್ನೊಂದೇನೋ ಕೃಷಿ ಮಾಡ್ತಿರ್ತಾರೆ, ಒಂದು ಸಣ್ಣದೊಂದು ಬೋರ್ ಹಾಕಿಸಿ ಯಾರಿಗೋ ಒಬ್ಬರಿಗೆ ಲೀಸಿಗೆ ಕೊಟ್ಟಿರ್ತಾರೆ. ನೀವು ಇಂತಿಷ್ಟು ಅಂತ ಮಾಡ್ಕೊಂಡು ಹೋಗ್ತೀರಿ, ನನಗಿಷ್ಟು ದುಡ್ಡು ಕೊಟ್ಟರೆ ಸಾಕು ವರ್ಷಕ್ಕೆ ಅನ್ನೋ ಥರ. ಸೊ ಪ್ರಾಪರ್ಟಿ ಅನ್ನೋದು ಬಹಳ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್. ಇಂಥ ಪ್ರಾಪರ್ಟಿಯನ್ನು ಕಷ್ಟ ಕಾಲದಲ್ಲಿ ಸಾಲ ಪಡ್ಕೊಳ್ಳೋ ಸಂದರ್ಭ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಅಂದರೆ ನಾವು ಅಡಮಾನ ಇಟ್ಟು ಒಂದು ಆಸ್ತಿನ ಸಾಲ ಪಡ್ಕೊಳ್ತೀವಿ. ಈ ಸಾಲ ಪಡ್ಕೊಳ್ಬೇಕಾದ್ರೆ ನಾವು ಏನನ್ನೆಲ್ಲ ಗಮನಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ದಯಮಾಡಿ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಮರೆಯದೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಪೇಜನ್ನು ಫಾಲೋ ಮಾಡಿ. ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಬಂದಾಗ ನಿಮಗೆ ನೋಡಿ, ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಂತ ಪಡ್ಕೊಳ್ಳೋದಿದೆ, ಎಜುಕೇಷನ್ ಲೋನಿಗೆ ಪಡ್ಕೊಳ್ಳೋದಿದೆ, ಬೇರೆ ಬೇರೆ ಆಯ್ಕೆಗಳಿದೆ. ಇಂಥ ಸಂದರ್ಭ ನೀವು ಗಮನಿಸಬೇಕಾದ್ದು ಮೊದಲ ವಿಚಾರ, ಯಾವುದೋ ಒಂದೇ ಬ್ಯಾಂಕ್ ಅಲ್ಲ ನಿಮಗೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕೊಡೋದು. ನಿಮ್ಮ ಹತ್ರ ಏನೋ ಕೊಲ್ಯಾಟ್ರಲ್ ಇದೆ ಅಂತ ಆದರೆ ಅನೇಕ ಬ್ಯಾಂಕ್ಗಳು ಆಕರ್ಷಕ ಬಡ್ಡಿ ದರದಲ್ಲಿ ಸಾಲ ಕೊಡ್ತವೆ. ನೀವು ಮೊದಲಿಗೆ ಮಾಡಬೇಕಾಗಿರೋದು 3-4 ಬ್ಯಾಂಕ್ಗಳನ್ನು ತುಲನೆ ಮಾಡೋದು. ಇದೇ ಪ್ರಾಪರ್ಟಿಯ ಆಧಾರದ ಮೇರೆಗೆ ಎಷ್ಟು ಸಾಲವನ್ನು ಅವರು ಕೊಡಬಹುದು, ಅಟ್ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನೋದರ ಬಗ್ಗೆ ನೀವು ಕ್ರಾಸ್ ಚೆಕ್ ಮಾಡಬೇಕು. ಅಟ್ಲೀಸ್ಟ್ 3-4 ಬ್ಯಾಂಕ್ಗಳನ್ನು ತುಲನೆ ಮಾಡಿ. ಎರಡನೆಯದು, ಅವರು ಸಹ ಒಂದು ವ್ಯಾಲ್ಯೂಯೇಷನ್ ಆಧಾರದ ಮೇರೆಗೆ ನಿಮಗೆ ಸಾಲ ಕೊಡ್ತಾರೆ. ನೀವು ಯಾವುದೋ ಒಂದು ಪ್ರಾಪರ್ಟಿ ಕೊಟ್ಟಾಗ ನಿಮ್ಮ ಪ್ರಕಾರ ಅದು 10 ಕೋಟಿ ಬೆಲೆ ಬಾಳ್ಬೋದು, ಆದರೆ ಬ್ಯಾಂಕ್ನ ಪ್ರಕಾರ ಅವರದ್ದೇ ಒಂದು ಮಾನದಂಡಗಳಿರ್ತವೆ. ಅದರ ಆಧಾರದ ಮೇರೆಗೆ ವ್ಯಾಲ್ಯೂಯೇಷನ್ ಎಷ್ಟು ಅನ್ನೋದನ್ನು ನೋಡ್ತಾರೆ. ಎಷ್ಟು ವ್ಯಾಲ್ಯೂಯೇಷನ್ ಬರುತ್ತೋ ಬ್ಯಾಂಕ್ನವರು ಮಾಡಿಸಿದಾಗ ಅದರ 80% ನಿಮಗೆ ಸಾಲ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಡಮಾನ ಇಡುವ ಪ್ರಾಪರ್ಟಿಯ ಮೌಲ್ಯ ವ್ಯಾಲ್ಯೂಯೇಷನ್ 50 ಲಕ್ಷ ಅಂತ ಬಂತು ಅಂತಂದ್ರೆ ಮ್ಯಾಕ್ಸಿಮಮ್ ನೀವು 40 ಲಕ್ಷದವರೆಗೆ ಲೋನ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಆ ಮ್ಯಾಕ್ಸಿಮಮ್ನಷ್ಟು ನಿಮಗೆ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೋಡಿಕೊಂಡು ಅಷ್ಟನ್ನು ಪಡ್ಕೊಳ್ಬೇಕಾ ಬೇಡವಾ ಅನ್ನೋ ಡಿಸಿಷನನ್ನು ಕೈಗೊಳ್ಳಿ. ನಿಮ್ಮದು ಒಂದು ಅಂದಾಜಿರಬೇಕು. ಬ್ಯಾಂಕ್ನವರು ಹೇಳಿದ ಮಾತ್ರಕ್ಕೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ನೀವು ಒಪ್ಕೊಳ್ಬೇಕು ಅಂತ ಏನಿಲ್ಲ. ಸೊ ಇದರ ಬಗ್ಗೆ ನೀವು ಒಂದು ವ್ಯಾಲ್ಯೂಯೇಷನ್ ಪ್ರಾಸೆಸ್ಸನ್ನು ನೀವು ನಡೆಸಿ ಅದರ ಅಂದಾಜು ನಿಮಗಿದ್ರೆ ಇನ್ನೂ ಉತ್ತಮ. ಯಾಕೆ ಅಂತಂದರೆ ಅಗೈನ್ ನಿಮಗೆ ಒಂದೇ ಬ್ಯಾಂಕಲ್ಲ ಸಾಲ ಕೊಡೋದು, ಹಲವು ಬ್ಯಾಂಕ್ಗಳಿವೆ, ಬೇರೆ ಬೇರೆ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಗಳಿವೆ. ನಿಮ್ಗೆ ಅದರಿಂದನೂ ಸಹ ಸಾಲ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮುಂದಿನದು ಟೆನ್ಯೂರ್. ಎಷ್ಟು ವರ್ಷಕ್ಕೆ ನೀವು ಸಾಲ ಪಡ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ. ನಿಮಗೆ 1-2 ವರ್ಷಕ್ಕೆಲ್ಲ ನೀವು ಸಾಲವನ್ನು ಪಡ್ಕೊಂಡಿದ್ದೆ ಆದರೆ ನಿಮಗೆ ಅಂಥ ರಿಸ್ಕಿ ಆಪ್ಷನ್ಗೆ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದರೆ ಮಾತ್ರ ಹೋಗಿ, ಇಲ್ಲ ಅಂತಂದರೆ ಆದಷ್ಟು ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ನೀವು ಒಂದು 10 ವರ್ಷಕ್ಕೋ ಅಥವಾ ಅದಕ್ಕಿಂತಲೂ ಹೆಚ್ಚಿಗೆ ವರ್ಷಕ್ಕೋ ನೀವು ಅಂಥ ನೆಸೆಸಿಟಿ ಇದ್ದರೆ ನೋಡಿಕೊಂಡು ತೆಗೆದುಕೊಳ್ಳೋದು ಉತ್ತಮ. ಯಾಕೆ ಹೇಳಿ, ನಿಮಗೆ ಈ ಸಾಲವನ್ನು ತೀರಿಸೋದಕ್ಕಂತ ಬರೀ 2 ವರ್ಷ 3 ವರ್ಷ ಅಂತ ನೀವೇನಾದರೂ ಕಡಿಮೆ ಡ್ಯೂರೇಷನ್ಗೆ ತೆಗೆದುಕೊಂಡಾಗ ಏನೋ ಆಗಬಾರದ್ದಾಯಿತು, ಇರೋ ಪ್ರಾಪರ್ಟಿನೂ ಅಡಮಾನ ಇಟ್ಟಿದ್ದೀರಿ, ಅವಾಗ ಏನು ಮಾಡ್ತೀರಿ? ಸೊ ಆ ಕಾರಣಕ್ಕೆ ಸ್ವಲ್ಪ ಗ್ರ್ಯಾಜುವಲ್ ಆಗಿ ತೀರಿಸ್ಕೊಂಡು ಹೋಗುವಂಥ, ನಿಮ್ಮ ಇನ್ಕಮ್ ಸೋರ್ಸಿಗೆ ಸ್ವಲ್ಪ ಪೆಟ್ಟು ಬಿದ್ದರೂ ಮ್ಯಾನೇಜ್ ಮಾಡೋದಕ್ಕೆ ಆಗುವಷ್ಟು EMI ನಿಮ್ಮ ಮೇಲಿದ್ದರೆ ಓಕೆ. ಸುಮ್ಮನೆ ಸಿಕ್ಕಾಪಟ್ಟೆ ಜಾಸ್ತಿ ಸಾಲ, ನನಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ, ಆದಷ್ಟು ಬೇಗ ನಾನು ತೀರಿಸ್ಬಿಡ್ಬೇಕು, ತಿಂಗಳಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ದುಡ್ಡನ್ನು ಕಟ್ಟಿ ಬೇಗ ನಾನು ತೀರಿಸ್ಕೊಂಡು ಬಿಡ್ತೀನಿ ಅನ್ನೋ ಥರದ ಧಾವಂತ ಬೇಡ. ಸೊ ಯೋಚನೆ ಮಾಡಿ ಮುಂದುವರಿದೆ. ಫಸ್ಟ್ ಆಫ್ ಆಲ್ ಸಾಲ ಪಡ್ಕೊಳ್ಳುವಂಥ ಸ್ಥಿತಿಗೆ ಹೋಗಲೇಬೇಡಿ, ಅದು ಬಹಳ ಮುಖ್ಯ. ಮುಂದಿನದು ಇಂಟ್ರೆಸ್ಟ್ ರೇಟ್. ನೋಡಿ, ನಿಮಗೆ ನಿಗೋಷಿಯೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬ್ಯಾಂಕ್ನವರು ಸುಮ್ಮನೆ ನೀವು ಹೋಗಿದ ತಕ್ಷಣ ನಿಮಗೆ ಹೆಚ್ಚು ಲಾಭ ಆಗೋ ರೀತಿಯಲ್ಲಿ ಯೋಚನೆ ಮಾಡಿ ನಿಮಗೆ ಸಾಲ ಕೊಟ್ಬಿಡ್ತಾರೆ, ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೆಲ್ಲ ಇಲ್ಲ. ಆ ಕಾರಣಕ್ಕೆ ನೀವು ಗಮನಿಸಬೇಕಾಗಿರೋ ಬಹಳ ಮುಖ್ಯ ಅಂಶ ಏನಪ್ಪ ಅಂದರೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಿದೆ ಅದು ತುಂಬ ವಯಬಲ್ ಇದ್ದು, ನೀವು ಆ ಸಾಲವನ್ನು ತೀರಿಸುವ ಕೆಪಾಸಿಟಿ ಇದೆ ಅನ್ನೋದನ್ನು ಈ ಹಿಂದೆ ಪ್ರೂವ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಅಂತ ಆದರೆ ನೀವು ಡೆಫಿನೆಟ್ಲಿ ನಿಗೋಷಿಯೇಟ್ ಮಾಡಬಹುದು. ಬರೀ ಇಂಟ್ರೆಸ್ಟ್ ರೇಟ್ ಅಷ್ಟೇ ಅಲ್ಲ, ನೀವು ಪ್ರಾಸೆಸಿಂಗ್ ಫೀ ವಿಚಾರದಲ್ಲೂ ನಿಗೋಷಿಯೇಟ್ ಮಾಡೋದು, ಚೌಕಾಸಿ ಮಾಡೋದನ್ನು ಮರೆಯಬೇಡಿ.
ಒಂದು ವೇಳೆ ನೀವು ಫಿಟ್ ಇದ್ರೆ ಸುಮ್ಮನೆ ಅನರ್ಥವಾಗಿ ಏನು ಯಾವುದೇ ಥರದ ಒಂದು ಬ್ಯಾಕಪ್ ಇಲ್ಲದೆ, ಅಥವಾ ನಿಮ್ಗೊಂದು ಕ್ರೆಡಿಟ್ ಸ್ಕೋರ್ ಇಲ್ಲ, ನೀವು ಯಾವತ್ತೂ ಸಾಲ ತಗೊಂಡು ವಾಪಸ್ ಕೊಟ್ಟಿಲ್ಲ, IT ರಿಟರ್ನ್ಸ್ ಫೈಲೇ ಮಾಡಿಲ್ಲ, ನಿಮ್ಮ ಆಸ್ತಿ ಡಾಕ್ಯುಮೆಂಟ್ಸ್ ಇನ್ಯಾರದ್ದೋ ಹೆಸರಲ್ಲಿದೆ, ಈ ಥರದ್ದೆಲ್ಲ ಇದ್ದಾಗ ನೀವು ನಿಗೋಷಿಯೇಟ್ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಆನ್ ಗ್ರೌಂಡ್ಸ್ ಆಫ್ ಮೆರಿಟ್ ನೀವು ನಿಗೋಷಿಯೇಟ್ ಮಾಡೋದಕ್ಕೆ ಅವಕಾಶ ಇದ್ರೆ ದಯಮಾಡಿ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂತಂದರೆ 10 ವರ್ಷ 12 ವರ್ಷ 0.5% ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ನಿಮಗೆ ಎಷ್ಟು ಲಾಭ ಅನ್ನೋದನ್ನು ಯೋಚನೆ ಮಾಡಿ. ಸೊ ಅದರ ಬಗ್ಗೆ ಅರಿವಿ. ಮುಂದಿನದು ನಾವು ಗಮನಿಸಬೇಕಾಗಿರೋದು ಟಾಪ್ ಅಪ್ ಫೆಸಿಲಿಟಿ. ನೋಡಿ, ಟಾಪ್ ಅಪ್ ಅಂತ ಬಂದಾಗ ನಿಮಗೆ ಯಾವುದೋ ಒಂದು ಈಗ ಹೌಸಿಂಗ್ ಲೋನ್ 50 ಲಕ್ಷ ತಗೊಂಡಿರ್ತೀರಿ 10 ವರ್ಷಕ್ಕೆ. 5 ವರ್ಷದಲ್ಲಿ ನೀವು ಒಂದು 40 ಲಕ್ಷ ಬಳಕೆ ಮಾಡ್ಕೊಂಡು ಬಿಟ್ಟಿರ್ತೀರಿ. ನಿಮಗೆ ರಿನೋವೇಟ್ ಮಾಡಬೇಕು, ಇನ್ನೊಂದೇನೋ ಎಕ್ಸ್ಟ್ರಾ ಕಾಂಪೊನೆಂಟ್ ಆ್ಯಡ್ ಆನ್ ಮಾಡಬೇಕು, ನಿಮಗೆ ಹೆಚ್ಚಿಗೆ ಹಣ ಬೇಕು ಅಂತ ಅಂದುಕೊಳ್ಳಿ. ಕೆಲ ಬ್ಯಾಂಕ್ಗಳಲ್ಲಿ ಟಾಪ್ ಅಪ್ ಲೋನ್ನ ಫೆಸಿಲಿಟಿ ಇರುತ್ತೆ. ನೀವು ಮಾಡಿಸ್ಕೊಂಡಿರೋದು ಹೌಸಿಂಗ್ ಲೋನ್ ಎಷ್ಟಕ್ಕೆ? 50 ಲಕ್ಷಕ್ಕೆ. ಆದರೆ ಅದಕ್ಕಿಂತಲೂ ಜಾಸ್ತಿ ಸಾಲವನ್ನು ನೀವು ಅಗೈನ್ 5 ವರ್ಷನೋ 6 ವರ್ಷನೋ ಆದ್ಮೇಲೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನೀವು ಅಗೈನ್ ಪ್ರಾಸೆಸಿಂಗ್ ಫೀ ಕಟ್ಟಬೇಕಾಗುತ್ತೆ, ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟಿಗೆ ನೀವು ಟಾಪ್ ಅಪ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕೆಲವು ಕಡೆ ಕೆಲ ಬ್ಯಾಂಕ್ಗಳು ಆಫರ್ ರೀತಿಯಲ್ಲಿ ಪ್ರಾಸೆಸಿಂಗ್ ಫೀನ ಟಾಪ್ ಅಪ್ ಲೋನ್ನ ಮೇಲೆ ಪಡೆದುಕೊಳ್ಳೋದಿಲ್ಲ, ಅದನ್ನು ಮಾಫಿ ಮಾಡ್ತಾರೆ. ಸೊ ಈ ಥರದ ಅವಕಾಶ ಇದೆಯಾ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯಿರಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೊಂದೇನೋ, ಈಗ ಫಾರ್ ಎಕ್ಸಾಂಪಲ್ ನೀವು ಇರೋದಕ್ಕೆ ಅಂತ ಕಟ್ಕೊಳ್ತಿರ್ತೀರಿ, ನಿಮಗೆ ಕಮರ್ಷಿಯಲ್ ಆಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೋ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೋ ಏನೋ ಒಂದು ಸಣ್ಣ ಅವಕಾಶ ಇದೆ ಅಂತ ಅಂದಾಗ ಅದರ ಎಕ್ಸ್ಪ್ಲಾಯ್ಟೇಷನ್ ನೀವು ಮಾಡ್ಕೊಳ್ಬೇಕು ಅನ್ನೋದಾದರೆ, ಆ ಅವಕಾಶದ ಲಾಭ ನೀವು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅನ್ನೋದಾದರೆ ಟಾಪ್ ಅಪ್ ಲೋನ್ನ ಫೆಸಿಲಿಟಿ ಸಹ ಸಹಾಯ ಆಗಬಹುದು. ಇದೆಲ್ಲದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಕೊನೆಯದಾಗಿ ಪ್ರೀಪೇ. ನಾನು ಅವಧಿಗೂ ಮುಂಚೆನೆ ನನ್ನ ಹತ್ರ ಹೆಚ್ಚಿಗೆ ಹಣ ಇದ್ದರೆ ಆ ಸಾಲವನ್ನು ತೀರಿಸಬಹುದಾ ಅನ್ನೋದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಆ ಅವಕಾಶ ಇದ್ದಾಗ ನೀವು ಹೆಚ್ಚು ಸಮಯಕ್ಕೆ ಬಡ್ಡಿ ಕಟ್ಟಬೇಕು ಅಂತ ಇರೋದಿಲ್ಲ. ಒಂದು ವೇಳೆ ನೀವು ಒಂದು 20 ಲಕ್ಷ ಸಾಲ ತಗೊಂಡಿರ್ತೀರಿ, ಯಾವುದೋ ಒಂದು ಪ್ರಾಪರ್ಟಿಯದ್ದು ಇನ್ನೊಂದೇನೋ ನಿಮ್ಗೆ ಹಣ ಬರಬೇಕಾಗಿತ್ತು, ಒಂದು 10 ಲಕ್ಷ ಬಂದ್ಬಿಡ್ತಪ್ಪ. ಆ 10 ಲಕ್ಷ ನೀವು ಕಟ್ಟಿ ಅರ್ಧಕ್ಕರ್ಧ ನಿಮಗೆ ಸಾಲನೇ ತೀರಿ ಹೋಗ್ಬಿಡುತ್ತೆ. ಆ ಅವಕಾಶ ಇದೆಯಾ ಅನ್ನೋದನ್ನು ತಿಳ್ಕೊಂಡು ಮುಂದುವರಿರಿ. ನೋಡಿ, ಹೀಗೆ ನಿಮ್ಮ ಹಣವನ್ನು ನೀವು ಹೂಡಿಕೆ ಮಾಡೋ ಸಂದರ್ಭ ಅಥವಾ ನಿಮ್ಮ ಪ್ರಾಪರ್ಟಿಯನ್ನು ಇಟ್ಟು ಹಣವನ್ನು ಪಡ್ಕೊಳ್ಳೋ ಸಂದರ್ಭ, ನಾನು ಇಂಥದ್ದೇನೋ ಒಂದು ಫಿನಾನ್ಷಿಯಲ್ ಡಿಸಿಷನ್ ತೆಗೆದುಕೊಳ್ಬೇಕು, ಹೇಗೆ ನಾನು ಸೇಫ್ ಆಗಿರಬೇಕು, ಈ ಥರದ ಎಲ್ಲ ಆಯ್ಕೆಗಳಿಗೆ ಬರೀ ಒಂದು ವಿಡಿಯೋದಲ್ಲಿ ಎಲ್ಲವನ್ನೂ ತಿಳಿಸಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕ ವಿಚಾರಗಳಿರ್ತವೆ, ಇನ್ ಡೆಪ್ತ್ ನಾಲೆಡ್ಜ್ನ ಅಗತ್ಯತೆ ಇರುತ್ತೆ. ಆ ಕಾರಣಕ್ಕೆ ದಯಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿರುವ ಹಲವು ಕೋರ್ಸ್ಗಳ ಬಗ್ಗೆ ನೀವು ಸಹ ಗಮನ ವಹಿಸಿ ತಿಳಿದುಕೊಳ್ಳಿ, ನಿಮಗೆ ಅಗತ್ಯತೆ ಇದ್ದರೆ ಮಾತ್ರ. ಯಾಕೆ ಅಂತಂದರೆ ಅನೇಕರು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದು ಎಷ್ಟೋ ಜನ ಗೊತ್ತಿಲ್ಲದೆ ಕೈ ಸುಟ್ಕೊಳ್ತಾರೆ. ಬಟ್ ಅದರ ಬಗ್ಗೆ ಸ್ಟಡಿ ಮಾಡಿ ನೀವು ಹೂಡಿಕೆ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ಲಾಸ್ ಅಂತೂ ಮಾಡಿಕೊಳ್ಳೋದಿಲ್ಲ. ಸೊ ಇಂಥ ಆಯ್ಕೆಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ನ ಜೊತೆಗೆ ಕೃಷಿಯಲ್ಲಿ ನೀವು ಹೇಗೆ ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು, ಅಥವಾ ಬಿಸ್ನೆಸ್ ಕಟ್ಟಬೇಕು ಅಂದರೆ ನಾನು ಏನು ಮಾಡಬೇಕು, ಈ ಎಲ್ಲದರ ಬಗ್ಗೆ ಯಾರು ಆ ಬಿಸ್ನೆಸ್ಸನ್ನು ಮಾಡಿ ಗೆದ್ದಿದ್ದಾರೋ ಅವರು ನಿಮಗೆ ಹೇಳ್ಕೊಡ್ತಾರೆ. ಸೊ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಲರ್ನ್ LEARN ಅನ್ನೋ ರೆಫರಲ್ ಕೋಡ್ ಬಳಸಿದರೆ ನಿಮಗೆ 2,000 ರೂಪಾಯಿ ಸ್ಕಾಲರ್ಶಿಪ್ ಸಹ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ತಿಳ್ಕೊಳ್ಳಿ, ಬುದ್ಧಿವಂತರಾಗಿ, ಶ್ರೀಮಂತರಾಗಿ.